ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ, ಅಣುವಿನಲ್ಲೂ ಕನ್ನಡತನ. ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ. ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟ್ರು ಗಣೇಶ್ ಕಾಸರಗೋಡು ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಕಳೆದ ಸಂಚಿಕೆಯಲ್ಲಿ ನಾವು ಒಂದು ಕುತೂಹಲ ಹಂತದಲ್ಲಿ ನಿಲ್ಲಿಸಿದ್ವಿ ಕಾರ್ಯಕ್ರಮನ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಗೂ ಮತ್ತೊಬ್ಬ ನಟ ಅಂತ ನೀವೇನು ಹೇಳಿದ್ರಿ, ಅವರ ಮಧ್ಯೆ ಇದ್ದಂಥ ಕಾಂಟ್ರವರ್ಸಿ, ಅವರ ಮಧ್ಯೆ ಅಲ್ಲ ಅವರ ಅಭಿಮಾನಿಗಳ ಮಧ್ಯೆ ಇದ್ದಂಥ ಒಂದು ಕಾಂಟ್ರವರ್ಸಿ, ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ ಸರ್? ಮೂಲ ಎಲ್ಲಿಂದ? ಜಿಮ್ಮಿಗಲ್ಲಿನಲ್ಲಿ ಒಂದು ಹಾಡು ಬಂತಲ್ಲ, ನಾವು ಫಸ್ಟ್ ಹಾಡಿದ್ವಿ ಅಲ್ಲ, ತುತ್ತು ಅನ್ನೋ ತಿನ್ನೋಕೆ. ಆ ಹಾಡು ಇದೆಯಲ್ಲ, ಅದು ಬರೆಯೋ ಹಿನ್ನೆಲೆಯಲ್ಲಿ ಇದು ಇದೇ ಇರೋದು. ಹಾಡಿನ ಮೂಲ ಅರ್ಥ, ಹಾಡಿನ ಮೂಲ ಅಲ್ಲೇ ಇದೆ. ನಮ್ಮ ಈ ಏನು ವಿಷ್ಣುವರ್ಧನ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಒಂದು ಸಂದರ್ಭ ಬರುತ್ತಲ್ಲ, ಅದರ ಹಿನ್ನೆಲೆಯಲ್ಲಿ ಆ ಹಾಡು ಸೂಕ್ಷ್ಮವಾಗಿ ಹೇಳಿದೆ ಏನಾಗುತ್ತೆ ಅಂತೇಳಿ. ತುತ್ತನ್ನು ತಿನ್ನೋಕೆ ಇಲ್ಲಿ ಬೇಕಾಗಿಲ್ಲ, ನಾವೆಲ್ಲೋ ಹೋಗ್ತೀವಿ ಅಂತೇಳಿ ಅಷ್ಟೇ. ಅಂದರೆ ಇದೊಂದು ಹಾಡಲ್ಲಿ ವಿಷ್ಣುವರ್ಧನ್ ಅವರು ಲೈಫ್, ತಮ್ಮ ಸಿಚುವೇಶನ್, ಪ್ರೊಫೆಷನಲ್ ಲೈಫ್ ಅಡ್ಕೊಂಡಿದೆ. ನನಗೆ ಆಶ್ಚರ್ಯ ಅಂದರೆ ನಾನೇ ಯೋಚನೆ ಮಾಡ್ತಾ ಇರೋದು, ಚಿ ಉದಯಶಂಕರ್ ಬರೆದಿರೋ ಹಾಡಿದು. ಅವರು ಅಣ್ಣವರ ಕುಟುಂಬಕ್ಕೆ ತುಂಬ ಹತ್ತಿರದವರು. ನಿಜ. ಅವರು ಯಾವ ಧೈರ್ಯದಲ್ಲಿ ಇದನ್ನು ಬರೆದ್ರು ಅಂತ ಈಗ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ ಸಾಧ್ಯ ಆಯಿತು? ಅದು ವಿಷ್ಣುವರ್ಧನಿಗೆ. ನಾವೇನೇ ಬಚ್ಚಿಟ್ರು ಕೂಡ ವಿಷ್ಣುವರ್ಧನ್ ರಾಜ್ಕುಮಾರ್ ಅಭಿಮಾನಿಗಳ ವಿರುದ್ಧ ಇದೆ ಅವರವರ ಜಗಳಾಟ. ಅವರಿಬ್ಬರು, ವಿಷ್ಣುವರ್ಧನಿಗಿಲ್ಲ ರಾಜ್ಕುಮಾರ್ ಅವರಿಗಿಲ್ಲ ಅಂತ ಯೋಚನೆಯೇ ಇಲ್ಲ ಅವರಿಗೆ. ಹಾಗೆ ಶುರುವಾದ್ದು ಇಲ್ಲಿಂದ ಗಂಧದ ಗುಡಿ ಸಿನಿಮಾದಿಂದ. ಹೌದು, ಅದು ದೊಡ್ಡ ಕಾಂಟ್ರವರ್ಸಿ ಆಗಿರೋದು. ಅದು ಕಾಂಟ್ರವರ್ಸಿಯನ್ನೇ ಬೇರೆ ರೀತಿಯಲ್ಲಿ ಬೆಳೆಸ್ಕೊಂಡು ಹೋದರು. ಸೈಲೆಂಟ್ ಆಗಿದ್ದು ಬುದ್ಧಿವಂತ MP ಶಂಕರ್. ಅದು ಇವತ್ತಿಗೂ ಪರಿಹಾರ ಆಗಿಲ್ಲ. ಅದೆಲ್ಲ ನಮಗೆ ಗೊತ್ತಿರೋ ಪ್ರಕಾರ ಅಂಥದ್ದು ನಡೆದೇ ಇಲ್ಲ ಅಂತೇಳಿ ಅಷ್ಟೇ. ನಡೆದೇ ಇಲ್ಲ ಅಂದರೆ ಇದೆಲ್ಲ ಮಾಡಿದ್ದವುದು, ಅದರಲ್ಲಿ ಬುಲೆಟ್ ಇದ್ದಿದ್ದವುದು, ಬಟ್ ಹೊಡೆದು ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿದಂತಲ್ಲ. ಇದು ಗಂಧದ ಗುಡಿ ಬಂದಾಗ ಇದೆಲ್ಲ ಬರ್ತದೆ, ಸಬ್ಜೆಕ್ಟ್ ಬರುತ್ತೆ. ಸೊ ತುತ್ತು ಅನ್ನ ತಿನ್ನೋಕ್ಕೆ ನಾನು ಅಲ್ಲಿ ಹೋಗ್ತೀನಿ ಅಂದರೆ ಈ ಪ್ರೊಫೆಷನ್ ಬಿಟ್ಟು ನಾನು ಹೋಗ್ತೀನಿ, ಅಲ್ಲೇ ಬೇರೆ ಯಾವುದೋ ಒಂದು ಪ್ರೊಫೆಷನ್ ಮಾಡ್ಕೊಡ್ತೀನಿ ಅಂತೇಳಿ ವಿಷ್ಣುವರ್ಧನ್ ಉದ್ದೇಶ ಇಟ್ಟುಕೊಂಡು ಬರೆದಿರುವಂಥ ಹಾಡು ಅಂತ ನಾನು ತಿಳ್ಕೊಂಡಿದ್ದೀನಿ, ಚಿ ಉದಯಶಂಕರ್ ಅವರು. ಬಟ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರು. ಆಮೇಲೆ ದೇವ ಮಂದಿರದಲ್ಲಿ ದೇವರು ಹಾಗೇನೋ ಬರ್ತದೆ ಒಂದು ಹಾಡು. ಅದು ಆ ಗಲ್ಲು ಇದಕ್ಕೆ ಸಂಬಂಧಪಟ್ಟು ಬರೆದಿರೋದು ಇದೇ ಉದಯಶಂಕರ್ ಒಬ್ಬರೇ ಬರೆದಿರೋದು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ಸಾಮಾನ್ಯವಾಗಿ ಒಂದು ಸಿನಿಮಾಕ್ಕೆ 2-3 ನಿಜ ಗೀತ ರಚನೆಗಾರರು ಇರ್ತಾರೆ. ಇದು ಚಿ ಉದಯಶಂಕರ್ ಮಾತ್ರ. ಅದು ಅಲ್ಲಿಂದ ಶುರುವಾದ್ದು. ಅಭಿಮಾನಿಗಳ ಇದು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾ ಪೋಸ್ಟರಿಗೆ ಸೆಗಣಿ ಹಚ್ಚೋದು, ಆಮೇಲೆ ಬೆಂಕಿ ಇಡೋದು, ಕಾರಿಗೆ ಕಲ್ಲು ಹೊಡೆಯೋದು, ಇಂಥದ್ದೆಲ್ಲ ಶುರುವಾಗ್ಬಿಡ್ತು. ಸರ್, ಇದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ಇದೇ ಸಿನಿಮಾ ಜಿಮ್ಮಿ ಗಲ್ಲಲ್ಲಿ ಒಂದು ಸೀನ್ ಇದೆ. ಅದರಲ್ಲಿ ಹೆಂಗೆ ಅಂತಂದರೆ, ವಿಷ್ಣುವರ್ಧನ್ ಅವರು ಹಳ್ಳಿಯಿಂದ ಸಿಟಿಗೆ ಬರ್ತಾರೆ. ಸಿಟಿಗೆ ಬಂದಾಗ ಅವರು ಒಂದು ಕಟೌಟ್ ನೋಡ್ತಾರೆ, ಅಣ್ಣವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕಟೌಟ್ ನೋಡ್ಬಿಟ್ಟು ಹಿಂಗೆ ಕೈ ಮುಗಿದ್ಬಿಟ್ಟು ಸಿಟಿ ಒಳಗಡೆ ಕಾಲಿಡ್ತಾರೆ, ಹಿಂಗೆ ಬರ್ತಾರೆ. ಅದು ಉದ್ದೇಶಪೂರ್ವಕವಾಗಿಯೇ ಮಾಡಿರೋದು. ಯಾಕಂದರೆ ನನ್ನ ಮಕ್ಕಳ ಅಭಿಮಾನಿಗಳೇ ಅವರಿಬ್ಬರು ಹಾಗೆ ಇಲ್ಲ, ಹೌದು ಹೀಗಿದ್ದಾರೆ ಅಂತ ತೋರಿಸ್ಲಿಕ್ಕೆ ಬೇಕಾಗೆ ಮಾಡಿರೋದು. ಇನ್ನು ಯಾವುದೊಂದು ಆಮೇಲೆ ಅದು ಆ ದೃಶ್ಯ ಸೀನ್ ನಾವು ನೋಡಿದಾಗ ವಿಶಲಾಗೋದು, ಕ್ಲಾಪ್ ಹೊಡಿಯೋದು ನಿಜ ಕೇಳಿದೀವಿ. ಹೌದು ಅಲ್ವಾ? ಅದರ ಉದ್ದೇಶನೇ ಅದು. ಎಷ್ಟೋ ವಿಡಿಯೋಗಳಲ್ಲಿ ನಾವು ನೋಡಿದೀವಿ ಸರ್, ಅಣ್ಣವರು ಹಾಗೂ ವಿಷ್ಣು ಸರ್ ಇಬ್ರು ಎಷ್ಟು ಕ್ಲೋಸ್ ಆಗಿ ತಪ್ಕೊಂಡು ಮಾತಾಡೋದಾಗಿರ್ಬೋದು. ಆದರೆ ಅಭಿಮಾನಿಗಳು ಮಾತ್ರ ಈ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು. ಅಂದರೆ ಅದು ಬೇರೆ ಕೆಲಸ ಇಲ್ಲ ಅಂತೇಳಿ ಅಥವಾ ಒಂದು ಸಂಸ್ಥೆ ಇಲ್ಲ ಅಂತೇಳಿ, ಅಂದರೆ ಅವರ ಬಗ್ಗೆ ಕೇರ್ ತಗೊಳ್ಳಿಕ್ಕೆ ಒಂದು ಸಂಸ್ಥೆ ಇಲ್ಲ ಅಂತೇಳಿ ಈ ಅಭಿಮಾನಿಗಳ ಸಂಘ ಊಟ ಆಗೋದು. ಬೇರೆ ಏನೂ ಉದ್ದೇಶ ಇಲ್ಲ. ಅದರಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಯಾರು ಬೇಡ ಅಂತಾರೆ. ರಕ್ತದಾನ ಶಿಬಿರ ಆಗಿರಲಿ, ಅಲ್ಲಿ ಸ್ಕೂಲಿಗೆ ಡೊನೇಟ್ ಮಾಡೋದಾಗಲಿ, ಅಥವಾ ದತ್ತು ತಗೊಳ್ಳೋದಾಗಲಿ, ಇಂಥದ್ದೆಲ್ಲ ಮಾಡಿದರೆ ಯಾರು ಅಬ್ಜೆಕ್ಷನ್ ಇದ್ದಾರೆ. ನಮ್ಮಲ್ಲಿ ಯಶ್ ಅಭಿಮಾನಿಗಳು, ಸುದೀಪ್ ಅಭಿಮಾನಿಗಳು ಎಲ್ಲ ಇದ್ದಾರೆ ಅಂಥ ಕೆಲಸ ಮಾಡುವರು. ಅದಿದ್ದರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆಗ ಅಂಥದ್ದೇನಿಲ್ಲ, ಇದೆ ಗಲಾಟೆಗಳು. ಸೊ ಅಭಿಮಾನಿ ಸಂಘ ಮಾಡ್ಕೊಳ್ಳೋದು,
ಸೊ ಅದು 84ರ ಹೊತ್ತಿಗೆ ಅದು ಉರಿತು, ಜಾಜ್ಜಲ್ವಮಾಗಿ ಉರಿತು. ನೆಕ್ಸ್ಟ್ ಏನು ಇಲ್ಲಿ ಇರೋದೇ ಮಾನಸಿಕವಾಗಿ ಕಷ್ಟ ಅಂತೇಳಿ ಯೋಚನೆ ಬಂದಾಗ ಅವರು ಒಂದು ತೀರ್ಮಾನಕ್ಕೆ ಬಂದರು ವಿಷ್ಣುವರ್ಧನ್. ಸೊ ನಾನು ಇಲ್ಲಿ ಇರಲ್ಲ ಅಂತ ಜಗಜ್ಜಾಹೀರು ಮಾಡಲಿಕ್ಕಾಗಿ ಒಂದು ಪ್ರೆಸ್ ಮೀಟ್ ಕರೀತಾರೆ. ಆ ಪ್ರೆಸ್ ಮೀಟು ಆಶ್ಚರ್ಯ, ನಮಗೆ ಗೊತ್ತಿಲ್ಲ ಇದು ಈ ವಿಷಯನ ಹೇಳ್ತಾರೆ. ನಾನು ಹಾಜರಿದ್ದ ಪ್ರೆಸ್ ಮೀಟ್ ಅದು 84 ಹಾಜರಿದ್ದ ಪ್ರೆಸ್ ಮೀಟು. ಆ ಪ್ರೆಸ್ ಮೀಟ್ನಲ್ಲಿ ತುಂಬ ಗಲಾಟೆ ಆಗ್ತಾಯಿದೆ. ಯಾರು ಹಾಗೆ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ ಎಂಥವರೇ ಮಾಡ್ತಾಯಿದ್ದಾರೆ ಅಂತೇಳಿ. ಮನೆಗೆ ಕಲ್ಲು ಹೊಡಿತಾರೆ, ನಾನು ಹೋಗ್ತಿರುವಾಗ ಕಾರಿಗೆ ಕಲ್ಲು ಹೊಡಿತಾರೆ. ಆಮೇಲೆ ಅನಾಮಿಕ ಫೋನ್ ಕಾಲ್ಗಳು ಬರ್ತವೆ ನನಗೆ. ಯಾರು ಅಂತೇಳಿ ಗೊತ್ತಿರಲ್ಲ, ಅವರು ಅಶ್ಲೀಲವಾಗಿ ಬೈತಾರೆ, ತುಂಬ ಕೆಟ್ಟದಾಗಿ ಬರ್ತಾರೆ, ಸೊಂಟದ ಕೆಳಗಿನ ಭಾಷೆ ಯೂಸ್ ಮಾಡ್ತಾರೆ. ಸೊ ಇದರಿಂದೆಲ್ಲ ನಾನು ಮನನೊಂದಿದ್ದೀನಿ. ಸರ್, ಎಂಥ ಒಬ್ಬ ದೊಡ್ಡ ನಟ, ಒಂದು ಉತ್ತುಂಗದ ಸ್ಥಿತಿಯಲ್ಲಿದ್ದವರು, ಸೊ ಅವರಿಗೆ ಈ ಥರ ಒಂದು ಅಭಿಮಾನಿಗಳು ಬಂದು ಕಾಟ ಕೊಡೋದು, ಅದು ಬೇರೆ ನಟನ ಅಭಿಮಾನಿಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬಂದು ಚಿತ್ರ ರಿಲೀಸ್ ಆಗಿಬಿಡಲ್ಲ, ಒಂದು ಇವರೆಲ್ಲೂ ಆಚೆ ಕಡೆ ಹೋಗೋಕ್ಕೂ ಆಗಲ್ಲ ಪಬ್ಲಿಕ್ ಪ್ಲೇಸಸ್ಸಲ್ಲಿ. ಸೊ ಇಷ್ಟೊಂದೆಲ್ಲ ಒಂದು ನೋವು ಅವ್ರ ಮನಸ್ಸಲ್ಲಿ, ವಿಷ್ಣು ಸರ್ ಮನಸ್ಸಲ್ಲಿ ಹಾಗೆ ಇತ್ತ ಸರ್. ಅದನ್ನು ವ್ಯಕ್ತಪಡಿಸಲಿಕ್ಕೆ ಬೇಕಾಗಿ ಈ ಥರ ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದ್ರು. ಆದರೆ ಅವರು ನಿಮಗೆ ಪ್ರೆಸ್ ಮೀಟ್ ಕರೆಯೋ ಮುಂಚೆನೇ ಚಿತ್ರರಂಗದಿಂದ ನಾನು ನಿವೃತ್ತಿ ಪಡಿತೀನಿ ಅಂತ ಅಲ್ಲಿ ಅವರ ಸ್ನೇಹಿತರ ಹತ್ರ ಎಲ್ಲ ಮಾತಾಡಿದ್ದಾರೆ, ಒಪಿನಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಹತ್ರ ಮಾತಾಡಿದ್ದಾರೆ. ಸೊ ನಾನು ಇಲ್ಲಿ ಇರಲ್ಲ ಅಂತೇಳಿ ಹೇಳ್ಕೊಂಡು, ಯಾರು ಒಪ್ತಾರಾ ಮಡ್ರಾಸಿಗೆ ಹೋಗು ಅಂತ ಹೇಳಿದರೆ, ಆಗ ಮಡ್ರಾಸ್ ತಾನೆ, ಈಗ ಚೆನ್ನೈ. ನಿಜ, ಹೌದು. ಯಾರು ಒಪ್ಪಲ್ಲ. ಈ ಕಾರಣಕ್ಕಾಗಿ ಹೋಗ್ತೇನೆ ಅಂತ ಹೇಳಿದರೆ ಯಾರು ಒಪ್ತಾರೆ? ಆದರೂ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು ಹೋಗ್ತೀನಿ ಅಂತೇಳಿ. ಸೇಮ್ ದ್ವಾರಕೀಶ್ ಮಾಡಿಲ್ಲ, ಸೇಮ್ ಮನೆಗೆ ಕಲ್ಲು ಹೊಡೆದು ಗಾಜಿಯಲ್ಲಿ ಹೊಡೆದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ದಾರೆ ಅಭಿಮಾನಿಗಳು. ಯಾವ ಅಭಿಮಾನಿಗಳು? ಮತ್ತೆ ಅದೇ ಗ್ರೂಪು ದ್ವಾರಕೀಶ್ ಡಿಸ್ಟರ್ಬ್ ಮಾಡಿದ್ದು. ಅವರು ಮದ್ರಾಸಿಗೆ ಹೋದ್ದು ಈ ಕಾರಣಕ್ಕೆ. NR ಕಾಲೋನಿಯಲ್ಲಿ ಅವ್ರ ಮನೆ ದೊಡ್ಡ ಬಂಗ್ಲ ಇತ್ತು, ಅದಕ್ಕೆ ಗ್ಲಾಸೆಲ್ಲ ಪುಡಿ ಮಾಡಿಬಿಟ್ಟು ಅವರು ಮತ್ತೆ ಚೆನ್ನೈಗೆ ಹೋದರು, ಮದ್ರಾಸಿಗೆ ಹೋಗಿ. ಅವರು ಇಲ್ಲಿ ಅನೌನ್ಸ್ ಮಾಡಿಲ್ಲ, ಪತ್ರಿಕಾಗೋಷ್ಠಿಗಾರರು ಅವ್ರ ಪಾಡಿಗೆ ಹೋದರು, ಅಲ್ಲಿ ಸೆಟ್ಲ್ ಆದರು. ಇದು ದ್ವಾರಕೀಶ್ ಕಥೆ. ಇಲ್ಲಿ ನೋಡಿದರೆ ಮತ್ತೆ ಎಷ್ಟು ಬಂದರೆ ವಿಷ್ಣುವರ್ಧನ್ ಅವರ ಪ್ರಾಣ ಸ್ನೇಹಿತ ಹೋಗ್ತಾನೆ ಅಂತ ಹೇಳಿರ್ತಾರೆ, ಆಪ್ತ ಮಿತ್ರ ಬೇರೆ, ಹೌದು ಅಲ್ವಾ? ಹೋಗ್ತಾನೆ ಅಂತ ಹೇಳ್ತಾರೆ. ಏನಿದೆ ಇಂಥದ್ದು ಬೇಕಾ ಅಂತ ಸರ್. ಹಾಗೆಯೇ ನೀವು ಹೇಳ್ತಿರ್ಬೇಕಾದ್ರೆ ಗೊತ್ತಾಯಿತು, ಒಬ್ಬ ನಟ ಅಂದಾಕ್ಷಣ ಅಭಿಮಾನಿಗಳನ್ನ ಕಂಟ್ರೋಲ್ ಇಟ್ಕೊಳ್ಬೇಕಾಗಿರೋದು ಒಂದು ಅವ್ರ ಕೆಲಸ ಆಗಿರುತ್ತಲ್ವ ಸರ್. ಅದು ಆಗಿನ ಕಾಲದಿಂದನೂ ಆಗಿಲ್ಲ ಅನ್ಸುತ್ತೆ, ಈಗ ಕೂಡ ಅದು ಅವರು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಅವ್ರ ಕಷ್ಟ ಆಗ್ಬಿಡುತ್ತೆ ಹೀರೋಸ್ಗೆ. ಹೌದು. ಅದರಲ್ಲೂ ಸರ್, ನೀವೊಂದು ಮಾತು ಹೇಳಿದ್ರಿ, ಅನಾಮಿಕ ಕರೆಗಳು ಬರ್ತಾ ಇತ್ತು ಅಂತ. ಸೊ ಈ ಒಂದು ಅನಾಮಿಕ ಕರೆಗಳು ಯಾವಾಗಲೂ ವಿಷ್ಣುವರ್ಧನ್ ಅವ್ರಿಗೆ ಬರ್ತಾ ಇತ್ತು. ಆ್ಯಂಡ್ ಬರೀ ಸಿನಿಮಾ ರಿಲೀಸ್ ಟೈಮಲ್ಲಿ ಮಾತ್ರ ಬರ್ತಿತ್ತು ಅಥವಾ ಯಾವಾಗಲೂ ಬರ್ತದೆ? ರೆಗ್ಯುಲರ್ ಆಗಿ ಯಾವುದೋ ಒಂದು ಸಿನಿಮಾ ಹಿಟ್ ಆಗುತ್ತೆ ಮತ್ತು ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಆ ಟೈಮಿಗೆ ಬರೋದು ಸರ್. ಹಾಗೆಯೇ ಈ ಟೈಮಲ್ಲಿ ವಿಷ್ಣುವರ್ಧನ್ ಸರ್ಗೆ ಬೇರೆ ಸಿನಿಮಾಗಳು ಇರುತ್ತೆ. ಹೌದು. ಅವ್ರು ಸಡನ್ನಾಗಿ ನಿವೃತ್ತಿ ತಗೊಳಕ್ಕೂ ಆಗಲ್ಲ ಅಲ್ವಾ ಸರ್? ಏನಿದ್ರು ಅಲ್ಲಿ ಶೂಟ್ ಮಾಡ್ತಾರೆ ಮದ್ರಾಸಲ್ಲಿ. ಅಂದ್ರೆ ಅವ್ರು ನಟನೆಲ್ಲ ಇರ್ತೀನಿ ಅಂತ ಡಿಸೈಡ್, ಕಮಿಟ್ಮೆಂಟ್ ಇದೆಯಲ್ಲ, ಆ ಸಿನಿಮಾ ಮುಗಿಸ್ಕೊಡ್ಬೇಕು ಅಂತ. ಪ್ರೊಡ್ಯೂಸರ್ ತೊಂದರೆ ಆಗಬಾರ್ದು ಅಂತ ಅದು ವಿಷ್ಣುವರ್ಧನ್ ಯಾವತ್ತಿದೆ, ಪ್ರೊಡ್ಯೂಸರೇ ನಮಗೆ ಎಲ್ಲ ಅಂತ ಸರ್. ಹಾಗೆಯೇ 1983 ಜಿಮ್ಮಿಗಲ್ಲು ಬಂದರೆ 1984 ಬಂಧನ ಬಂತು. ಇದು ವಿಷ್ಣು ಸರ್ ಕರಿಯರ್ಗೆ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ. ಸೊ ಈ ಸಿನಿಮಾ ರಿಲೀಸ್ ಹೊತ್ತಲ್ಲೇ ಈ ಒಂದು ಪ್ರೆಸ್ ಮೀಟ್ಗೆ ಕೇಳಿದ್ರಲ್ವ ವಿಷ್ಣುವರ್ಧನ್ ಅವರು. ಸೊ ಇದ್ರ ಮುಂದೆ ಈ ಸಿನಿಮಾಗೆ ಅದು ಪಬ್ಲಿಸಿಟಿಗೋಸ್ಕರ ಕೇಳಿದ್ದು ಅಂತ ಸುಮಾರು ಜನರು ಒಂದು ಆಪಾದನೆ ಇದೆ. ಪಬ್ಲಿಸಿಟಿಗೋಸ್ಕರನೇ ಈ ಥರ ಮಾಡಿದ್ರು ವಿಷ್ಣುವರ್ಧನ್ ಅವರು, ಬೇಕಂದನೇ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ರು. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಸೊ ಅವರು ಬಂಧನ ಸಿನಿಮಾ 1984 ರಿಲೀಸ್ಗೆ ರೆಡಿ ಆಯಿತು. ಈ ಸಿನಿಮಾಗಾಗಿ ಪ್ರಮೋಷನ್ಗೋಸ್ಕರ ಈ ರೀತಿ ವಿಷ್ಣುವರ್ಧನ್ ಅವರು ನಾಟಕ ಮಾಡಿದ್ರು ಅಂತ ಕೆಲವೊಬ್ಬರು ಆಪಾದನೆ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಖಂಡಿತ. ಬಂಧನದ ಟೈಮ್ನಲ್ಲಾಗಲಿ, ಈ ಸಿನಿಮಾದ ಜಿಮ್ಮಿಗಲ್ಲು ಟೈಮ್ನಲ್ಲಾಗಲಿ ನಾನು ಅಲ್ಲೇ ಜೊತೆಗೆ ಇರೋದ್ರಿಂದ ನನಗೆ ಹಾಗೆ ಅನಿಸಿಲ್ಲ. ಪಬ್ಲಿಸಿಟಿ ಆಯಿತು, ಬಟ್ ಪಬ್ಲಿಸಿಟಿಗಾಗಿ ಇದು ಘಟನೆ ನಡೀತು ಅಂತೇಳಿ ನಾನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಬಂಧನ ಸಿನಿಮಾ ಅದು ಆತನ ವಿಷ್ಣುವರ್ಧನ್ ಅವರ ಲೈಫಿನ ಒಂದು ಟರ್ನಿಂಗ್ ಪಾಯಿಂಟ್. ಹೌದು.
ರಾಜೇಶ್ ಸಿಂಗ್ ಬಾಬು, ಸುಹಾಸಿನಿ, ಹೌದು, ಹಾಡುಗಳು, ಜೈ ಜಗದೀಶ್ ಅವರು. ಶಿವವೈಭವ, ಜೈ ಜಗದೀಶ್, ಲೈಫ್ ಫೇಲಿಯರ್ ಹೌದು. ಎಲ್ಲ ಸೇರಿಕೊಂಡು ಸಿನಿಮಾನ ಯಾವುದೋ ಒಂದು ಎತ್ತರಕ್ಕೆ ತೊಗೊಂಡೋಗ್ಬಿಡ್ತು. ಸೊ ಆಸೆ ಬಂತು ವಿಷ್ಣುವರ್ಧನ್. ಅಯ್ಯೋ ಮಗು ಅಂತ ಅನ್ಸುತ್ತೆ ನನಗೆ ಕೆಲವು ಮಗುವೇ. ಆ ಸಿನಿಮಾ ಹಿಟ್ಟಾದ ಕೂಡಲೇ ಅಲ್ಲಿ ಮೆಡ್ರಾಸಿಗೆ ಹೋಗೋ ಯೋಚನೆ ಬಿಟ್ಬಿಟ್ರು. ಮದ್ರಾಸ್ಗೆ ಹೋಗ್ಲಿಲ್ಲ, ಇಲ್ಲ ಇಲ್ಲ ಅವ್ರು ಹೋಗಿಲ್ಲ. ನಿವೃತ್ತಿ. ಅಲ್ಲ, ಬೇರೆ ಯಾವುದೋ ಕಾರಣಕ್ಕೆ ಹೋಗಿರ್ಬೋದು, ನಿವೃತ್ತಿ ಆಗಿ ಅಲ್ಲಿಗೆ ಹೋಗಿಲ್ಲ. ಸರಿ, ಇಲ್ಲ ಅಭಿಮಾನಿಗಳು ಇಲ್ಲ, ಅದು ಕ್ಯಾನ್ಸಲ್ ಮಾಡಿದರು. ಆಮೇಲೆ ಇಲ್ಲಿ ನಾರಾಯಣ ಸ್ವಾಮಿ, ಡಾಕ್ಟರ್ ವಿಜಯಮ್ಮ ಇವರೆಲ್ಲ ಸೇರಿಕೊಂಡು, ಹಿರಿಯರು, ಪತ್ರಕರ್ತರು ಪ್ಲಸ್ ಇಂಡಸ್ಟ್ರಿಯವರು ಎಲ್ಲ ಸೇರಿಕೊಂಡು ಅವರು ಕನ್ವಿನ್ಸ್ ಮಾಡಿದರು. ಕನ್ವಿನ್ಸ್ ಅಂದರೆ ಸಮಾಧಾನ ಮಾಡಿದರು. ಇಲ್ಲಿ ಇರು, ಯಾವುದೇ ಆಗಿದ್ರು ಕೂಡ ಎದುರಿಸು, ಹೇಡಿಯಾಗಿ ಇಲ್ಲಿಂದ ಹೋಗಬೇಡ ಅಂತೇಳಿ. ಹೇಡಿಯಾಗಿ ಅಂತ ಹೇಳುವಾಗ ನಾಗರಾವ್ ದಿಢೀರ್ ಪ್ರತ್ಯಕ್ಷ ಆಯಿತು. ಸರ್, ಅಂತ ಒಂದು ಅಂಜದ ಗಂಟ ಅದೇನೋ ಇದೆಯಲ್ಲ ಒಂದು ಹಾಡು. Yes, ಅಂಥದ್ದೆಲ್ಲ ಒಳಗಡೆ ವರ್ಕೌಟ್ ಆಯಿತು. ಸೊ ಹೋಗೋದನ್ನು ಕ್ಯಾನ್ಸಲ್ ಮಾಡಿದರು. ಅದರ ನಂತರ ಒಂದು ಸಲ ಈ ಗಲಾಟೆಗೆ ಸಂಬಂಧಪಟ್ಟು 7th ಬ್ಲಾಕ್ ಜಯನಗರ ಅಲ್ಲಿ ವಿಜಯ್ ಕುಮಾರ್ ಅಂತ ಪ್ರೊಡ್ಯೂಸರ್ ಇದ್ದಾರೆ, ಸಿಂಹಾದ್ರಿ ಸಿಂಹ ಪ್ರೊಡ್ಯೂಸರ್ ಅವರು. ಅವರು ಅವರ ಆಫೀಸ್ ಇದೆ ಅಲ್ಲಿ. ಆಫೀಸಿಗೆ ಬನ್ನಿ ಅಂತೇಳಿ ನನ್ನನ್ನು ಕರೆಸ್ಕೊಂಡ್ರು ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಸಾಮಾನ್ಯ ಅಲ್ಲೇ ಇರೋದು. ಅಲ್ಲಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಇದ್ರದ್ದು, ಯಾವುದು ಶಿರ್ಡಿ ಸಾಯಿಬಾಬಾದು. ಸರ್ ಅವರು ಕ್ರಮೇಣ ಇದಾಗಿತ್ತಲ್ಲ, ವೇಷಭೂಷಣ ಎಲ್ಲ ಅದೇ ಮಾಡಲಿಕ್ಕೆ. ಹೌದು, ನಾನು ಹೋದಾಗ ಗಮ್ಮಂತ ಅದು ನನಗೆ ಅದೇ ಈಗಲೂ ನೆನಪಿದೆ. ಮೂಗಿಗೆ ಅದರ ಇದನ್ನು ಸ್ಮೆಲ್ ಭಾರಿ ಚೆನ್ನಾಗಿದೆ, ಗಂಧ ಒಂಥರ ಸ್ಮೆಲ್, ಒಂದು ದೈವಿಕ ಸ್ಮೆಲ್ಲಲ್ಲಿ ಹೋಗ್ತೇನೆ. ಸ್ವಲ್ಪ ಹೊತ್ತಲ್ಲಿ ಬಂದು ಗಣೇಶಿ ಇವರು ತುಂಬ ವಿಧೇಯ. ವಿಜಯ್ ಕುಮಾರ್ ಪ್ರೊಡ್ಯೂಸರ್, ಇವರು ವಿಷ್ಣುವರ್ಧನ್ ಹೀಗೆ ಕೂತ್ಕೊಂಡ್ರೆ ಅವರಲ್ಲಿ ಕೆಳಗೆ ಕೂತ್ಕೊಂಡ್ರು, ನಾನು ಎದುರು ಕೂತ್ಕೊಂಡಿದ್ದೇನೆ. ಗಣೇಶಿ ಬನ್ನಿ, ತುಂಬ ಮಾತಾಡಬೇಕು ಅಂತೇಳಿ. ಅಲ್ಲಿ ಈ ಕತೆ ಡಿಸ್ಕಷನ್ ಇದೆಲ್ಲ ಇದೆಯಲ್ಲ, ಸ್ಕ್ರಿಪ್ಟ್ ಡಿಸ್ಕಷನ್. ಹೌದು, ಅದಕ್ಕಾಗಿ ಒಂದು ದೊಡ್ಡ ಹಾಲ್ ಇದೆ. ಅಲ್ಲಿ ಈ ದಿಂಬು ಹಾಕ್ಕೊಂಡು, ದಿಂಬಲ್ಲ ಇದು ಹಾಸಿಗೆ ಹಾಕ್ಕೊಂಡು, ಪೂರ್ತಿ ಹಾಲ್ ಹಾಸಿಗೆ, ಒಂದು ರೌಂಡು ದಿಂಬುಗಳು, ಅಲ್ಲಿ ಕೂತ್ಕೊಂಡು ಮಾತಾಡುವಂಥದ್ದು, ಡಿಸ್ಕಷನ್ ಎಲ್ಲ ಮಾಡುವಂಥ ಅಂತ ಆ ಜಾಗಕ್ಕೆ ಕರ್ಕೊಂಡೋಗಿ ಡೋರ್ ಕ್ಲೋಸ್ ಮಾಡಿದ್ವಿ. ನಾವಿಬ್ಬರೇ, ಅಷ್ಟು ದೊಡ್ಡ ಇದು ಹಾಲ್ನಲ್ಲಿ ನಾವಿಬ್ಬರೇ, AC ಹಾಲ್. ಅದು ಏನು ಮಾತಾಡಿದ್ರು, ಈಗ ನಾವೇನು ಕಾಂಟ್ರವರ್ಸಿಯ ಬಗ್ಗೆ ಮಾತಾಡಿದ್ರು, ನಿಜ ಪ್ರತಿಯೊಂದು ಡೀಟೇಲ್ ಹೇಳಿದ ನಾನು. ಪ್ರತಿಯೊಂದು ಕಲ್ಲು ಹೊಡಿದಾಗಲಿ, ಮದುವೆ ಟೈಮ್ನಲ್ಲಿ ಕಲ್ಲು ಹೊಡ್ಲಿಕ್ಕೆ ಕಲ್ಲು ಬಿತ್ತು. ಅಕಸ್ಮಾತ್ ನಮ್ಮ ಅಂಬರೀಷ್ ಈಗ ಕೈ ಹಿಡಿದು ತಡೆಯದಿದ್ದರೆ ಅವರ ಹಣೆಗೆ ಬೀಳೋದು ಕಲ್ಲು. ವಿಷ್ಣುವರ್ಧನ್ ಹೌದೌದು, ಅದು ಜಯನಗರದ ಒಂದು ಹಾಲ್, ಮ್ಯಾರೇಜ್ ಟೈಮ್ನಲ್ಲಿ. ಭಾರತಿ ರಾಜ್ಕುಮಾರ್ ನಾಯಕಿ, ಏನೇನೋ ಕನೆಕ್ಷನ್. ಹೇಗೆ ಸರ್? ಅಭಿಮಾನಿಗಳು ಅಷ್ಟೇ, ನಮ್ಮ ಅಣ್ಣವರ ಅಭಿಮಾನಿಗಳ ಅಣ್ಣವರ ನಾಯಕಿಯನ್ನು ನೀವು ಮದುವೆ ಹೋಗೋದು, ಈ ಥರದ ಯೋಚನೆಗಳೆಲ್ಲ ಬಂತು. ಅದರ ಅರ್ಥ ಏನು? ಮತ್ತೆ ಕಲ್ಲು ಹೊಡೆದುಬಿಟ್ರು. ಅಂಬರೀಷ್ ಇಲ್ಲದ ಅದು ಅಲ್ಲಿ. ಆಮೇಲೆ ಅಡಗಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಮದುಮಕ್ಕಳನ್ನು. ಇದು ಖುದ್ದು ವಿಷ್ಣುವರ್ಧನ್ ನನ್ನ ಹತ್ರ ಹೇಳಿರುವ ಕತೆ ನಡೆದಿರೋ ಘಟನೆ ಇದು. ಅದು ಆಮೇಲೆ ಇದೆ ಸೆಗಣಿ ಹಾಕೋದು ಪೋಸ್ಟ್ರಿಗೆ. ವಿಷ್ಣುವರ್ಧನ್ ಬಂಧನ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಇದೆಲ್ಲ ನಡೀತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಅದನ್ನೇ ಹೇಳ್ತಾ ಇರೋದು. ಅವರ ಲೈಫ್ ಇದೆಯಲ್ಲ, ಬದುಕಿರುವಾಗ ಹಾಗೆ ಇತ್ತು, ನೆಮ್ಮದಿ ಇರಲಿಲ್ಲ. ಹೌದು, ನೀನು ಮಾಡಿದ ಅನ್ಯಾಯಕ್ಕೆ ನಾನು ಒಂದು ಅನ್ಯಾಯದ ಬೋಣಿ ಮಾಡೋಕೆ. ಬೋಣಿ ಹಾಗಂದ್ರೇನು? ಬೆಳಕು ಮಾಡಿ ನನ್ನ ಜೈಲಿಗೆ ಕಳಿಸ್ತೆ ಅಲ್ಲ, ಕಚಕ್ಕನ್ಸಿ ನಿನ್ನ ಮೇಲೆ ಕಳಿಸ್ತೀನಿ. ಶಾಂತಿ ಇರಲಿಲ್ಲ ಸರ್. ಈಗ ಇಷ್ಟೊಂದೆಲ್ಲ ಕಾಂಟ್ರವರ್ಸಿ ಆಗ್ತಿದೆ ಅಂದಾಗ ಯಾಕೆ ನಟರಿಬ್ಬರು ಮುಂದೆ ಬಂದು ಅವ್ರ ಅಭಿಮಾನಿಗಳಿಗೆ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡೋದಾಗಿರ್ಬೋದು, ಒಂದು ಸಂದೇಶ ಕಳಿಸೋದಾಗಿರ್ಬೋದು, ನಾವು ಆಗ ನೋಡ್ತಿದ್ವಿ. ಇದೆಲ್ಲ ಒಂದು ಮುಂದುವರಿಯೋಕ್ಕೆ ಕಾರಣನೇ ಇದು. ಸೊ ಈಗಿನ ಕಾಲದಲ್ಲೂ ಕೂಡ ಯಾವೊಬ್ಬ ನಟ ಮುಂದೆ ಬಂದ್ಬಿಟ್ಟು ಇಲ್ಲ ಅಭಿಮಾನಿಗಳು ಆ ಥರ ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಂದಾಗಿದ್ದೀವಿ, ಚಿತ್ರರಂಗ ಎಲ್ಲ ಒಂದೇ ಅಂತ ಯಾವುದೋ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಮಾತುಕತೆ ಆಡ್ಬೋದಿತ್ತು, ಆಡಲ್ಲ. ಗೊತ್ತಿಲ್ಲ ನನಗೂ, ಅದು ಯಕ್ಷ ಪ್ರಶ್ನೆ. ಯಾಕೆ ಅಂತೇಳಿ ರಾಜ್ಕುಮಾರ್ ಅವರು ಹೇಳ್ಬೋದಿತ್ತು. ಹೌದು, ಅಭಿಮಾನಿಗಳಿಗೆ ಇಲ್ಲ ನಾವು ಚೆನ್ನಾಗಿದ್ದೇವೆ, ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತೇಳಿ ವಿಷಯ ಏನು ಗೊತ್ತಿದ್ದು ಸೈಲೆಂಟ್ ಆಗಿಬಿಡ್ತಾರೆ. ಆ ಕಡೆ ವಿಷ್ಣುವರ್ಧನ್ ಏನು ಮಾಡಲಿಕ್ಕಾಗುತ್ತೆ? ಅದೇ ಅಭಿಮಾನಿಗಳು ದ್ವಾರಕೀಶನ್ನ ಅಟ್ಟಾಡಿಸ್ಕೊಂಡು ಬಂದಿರು. ನಿಜ, ಅವರು ಬೆಂಗಳೂರು ಬಿಡಲಿಕ್ಕೆ ಕಾರಣ ಅದೇ ಅದು. ಯಾರೂ ಮಾತಾಡಲ್ಲ. ನೀವು ಅಲ್ಲಿ ಮತ್ತೆ ಅಲ್ಲಿ ಹೋಗಿ, ಯಾವುದು ಗಂಧದ ಗುಡಿಗೆ MP ಶಂಕರ್
ಹೌದು. ವೆರಿ ಮೊಮೆಂಟ್ ನೆಕ್ಸ್ಟ್ ಡೇ ಅಂತಲೇ ಇಟ್ಕೊಳ್ಳಿ, ಒಂದು ಪ್ರೆಸ್ ಮೀಟ್ ಕರೆದು ಇಲ್ಲ ಹಾಗೇನು ಆಗಿಲ್ಲ ಅಂತ ಒಂದು ಮಾತು ಹೇಳಿಬಿಡ್ತಿದ್ರೆ ಅದು ಕಾಂಟ್ರವರ್ಸಿ ಆಗಿ ಉಳಿತಾನೆ ಇರಲಿಲ್ಲ. ಅವ್ರು ಸೈಲೆಂಟ್ ಆಗಿಬಿಟ್ಟು ಇಲ್ಲಿ ಪಬ್ಲಿಸಿಟಿಗೆ ಬರ್ತೀವಿ, ಅದು 100%. ಯಾಕಂದರೆ ಅದು ಮುಂದುವರಿಲಿ ಗಂಧದಗುಡಿಗೆ ಸಂಬಂಧಪಟ್ಟ ಯಾರೋ 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 ಇಬ್ಬರನ್ನ ತಗ್ಲಿಸ್ಕೊಂಡು ನಮ್ಮ ಬೆಳೆ ಬೇಯಿಸ್ಕೊಳ್ಳೋದಂದ್ರೆ ಅದು ವೆಂಕಟೇಶ್ ಶಂಕರ್ ಆಗಿ ಮಾಡಬಾರ್ದಿತ್ತು, ಮಾಡಿದ್ದಾರೆ. ಸರ್ ಅದು ಸಿನಿಮಾ ರಿಲೇಟೆಡ್ ಆಯ್ತು. ಹೌದು. ಈಗ ಸಿನಿಮಾಗೋಸ್ಕರ ನೆಗೆಟಿವ್ ಆಗೋ ಪಾಸಿಟಿವ್ ಆಗೋ ಏನೋ ಪಬ್ಲಿಸಿಟಿ ಬೇಕು, ಅದನ್ನು ಮಾಡ್ಕೊಂಡ್ರು. ಸೊ ಅದೇ ರೀತಿಯಲ್ಲಿ ಹಂಗೆ ಮುಂದುವರೆದದು ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದರೆ, ಈಗಿನ ಕಾಲದಲ್ಲಿ ಕೂಡ ಸಿನಿಮಾಗಲ್ಲ, ಸಿನಿಮಾದಲ್ಲಿ ಇರೋಂಥ ನಟರಿಗೋಸ್ಕರ ಹೌದು ಕಿತ್ತಾಡೋದು ಎಲ್ಲರೂ, ಈ ಅಭಿಮಾನಿಗಳು ಆ ಕಡೆ ಅಭಿಮಾನಿಗಳು. ಅದರಲ್ಲೂ ಸರ್ ವಿಷ್ಣುವರ್ಧನ್ ಅವರನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂಥರ ಕರಡೆಲ್ಲ ಕಿತ್ತು ಬರುತ್ತೆ. ಆ ರೀತಿ ಯಾವ ರೀತಿ ಸಿಚುವೇಶನ್ನು ಹೆಂಗೆ ತಡ್ಕೊಳ್ಳೋರು ಇವೆಲ್ಲ ಅಂತ. ಅದರಲ್ಲೂ ಅವರು ಬದುಕಿದ್ದಾಗ ಇಷ್ಟೆಲ್ಲ ಹಿಂಸೆಗಳಾದರೆ ಸತ್ತ ಮೇಲೂ ಕೂಡ ಈಗಲೂ ಒಂಥರ ನೆಮ್ಮದಿನೇ ಇಲ್ಲ. ಜಿಮ್ಮಿ ಗಲ್ಲು ಈ ಸಿನಿಮಾದಲ್ಲಿ ನಾನು ನೋಡ್ದಂಗೆ ವಿಷ್ಣು ಸರ್ ಕ್ಯಾರೆಕ್ಟ್ರು ಎಷ್ಟು ಫಾಸ್ಟಾಗಿ ಮೂವ್ ಅಪ್ ಆಗ್ತಾ ಇರುತ್ತೆ ಅಂದರೆ, ಮೊದಲನೇದಾಗಿ ಒಂದು ಹಳ್ಳಿಯಲ್ಲಿ ಸಾದಾ ಒಬ್ಬ ಮನುಷ್ಯನಾಗಿರ್ತಾರೆ, ಒಂದು ನಾಯಿ ಇರುತ್ತೆ ಪಕ್ಕದಲ್ಲಿ. ಸೊ ಹಳ್ಳಿಯಲ್ಲಿ ಯಾವುದೋ ಒಂದು ಕಾಂಟ್ರವರ್ಸಿಯಾಗಿ ಅಲ್ಲಿಂದ ಅವರು ಹಳ್ಳಿಯಿಂದ ಆಚೆ ಆಗ್ತಾರೆ, ಸಿಟಿಗೆ ಬರ್ತಾರೆ. ಪಟ್ ಅಂತ ಹಂಗೆ ಕಟ್ ಮಾಡಿದ್ರೆ ಸಿಟಿಗೆ ಬರ್ತಾರೆ, ಮತ್ತು ಹಂಗೆ ಪಟ್ ಅಂತ ಕಟ್ ಮಾಡಿದ್ರೆ ಸಿಟಿಯಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿ ಜೈಲಿಗೆ ಹೋಗ್ತಾರೆ. ಆಮೇಲೆ ಪಟ್ ಅಂತ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ ವಜ್ರಮುನಿ ಅವ್ರ ಕೈಲಿ ಇಂಗ್ಲೀಷೆಲ್ಲ ಹೇಳಿಸ್ಕೊಂಡು ಫುಲ್ ಟು ಫುಲ್ ಕ್ಯೂಟ್ ಆಗಿ ಫುಲ್ ಟು ಫುಲ್ ಟ್ರೆಂಡ್ ಆಗಿ ಬರ್ತಾರೆ ವಿಷ್ಣುವರ್ಧನ್ ಅವರು. ಸೊ ಹಾಗೆ ಪಟ್ಟಂತ ಕಟ್ ಮಾಡಿದ್ರೆ ಲವ್ ಆಗುತ್ತೆ, ಹಾಗೆ ಪಟ್ಟಂತ ಕಟ್ ಮಾಡಿದ್ರೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ, ಗಲ್ ಶಿಕ್ಷೆ ಆಗುತ್ತೆ. ಮತ್ತೆ ಕೊನೆ ಸೀನು ಲೋಕೇಶ್ ಅವ್ರು ಬಂದು ಒಂದು ಮಾತು ಹೇಳ್ತಾರೆ, ಜಿಮ್ಮಿಗೆ ಇಲ್ಲ ಗಲ್ಲು ಅಂತ ಹೇಳ್ತಾರೆ. ಸೊ ನಾವು ಹೆಸರು ಜಿಮ್ಮಿ ಗಲ್ಲು ಅಂತಿದೆ ಚಿತ್ರದ್ದು, ಜಿಮ್ಮಿಗೆ ಇಲ್ಲ ಗಲ್ಲು ಅಂತ ಅದು ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಗಲ್ಲು ಶಿಕ್ಷೆ ಬಗ್ಗೆನೇ ಇದೊಂದು ಸಿನಿಮಾ ಆ ಒಂದು ಸುತ್ತ ನಡೀತಾ ಇರುತ್ತೆ. ಸರ್ ಹಾಗೆಯೇ ಈ ಸಿನಿಮಾದಲ್ಲಿ ಎಷ್ಟು ಫಾಸ್ಟಾಗಿ ಒಂದು ಅಡಾಪ್ಟ್ ಆಗ್ತಾರೆ ಅಂದರೆ ವಿಷ್ಣುವರ್ಧನ್ ಅವರು ಬೇರೆ ಬೇರೆ ಥರ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಪಾತ್ರದಲ್ಲಿ. ಸೊ ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ ಒಂದು ಫಾಸ್ಟಾಗಿ ಯಾವುದೇ ಒಂದು ಸಿಚುವೇಶನ್ ಬಂದರೂ ಹೋಗೊಟ್ಕೊಂಡು ತನ್ನ ಜೊತೆಗೆ ಟ್ರಾವೆಲ್ ಮಾಡ್ತಿದ್ರು ವಿಷ್ಣುವರ್ಧನ್ ಅವರು ಅಂತ ಕೇಳ್ಪಟ್ಟಿದ್ದೀವಿ ಸರ್. ಹಾಗೆಯೇ ಇವಾಗೊಂದು ಕಾಂಟ್ರವರ್ಸಿ ಇದ್ದಿರೋದು ಅವರ ಒಂದು ಸ್ಮಾರಕ ನಿರ್ಮಾಣ ವಿಷಯದಲ್ಲಾಗಿರ್ಬೋದು, ಅಥವಾ ಇಲ್ಲಿ ಅಭಿಮಾನ್ ಸ್ಟುಡಿಯೋ ವಿಷಯದಲ್ಲಿ ಕಾಂಟ್ರವರ್ಸಿ ಆಗಿರ್ಬೋದು, ಅದ್ರ ಬಗ್ಗೆ ಯಾರು ಸರಿ ಅಂತ ನೀವು ಹೇಳ್ತೀರಾ ಸರ್? ಎಲ್ಲವೂ ಗೊತ್ತಿರೋದ್ರಿಂದ ಎಲ್ಲವನ್ನೂ ಹೇಳಲಿಕ್ಕೆ ಆಗಲ್ಲ. ನನಗೇನು ಪರಿಸ್ಥಿತಿ ಆಗಿದೆಯೋ ಅದೇ ವಿಷ್ಣುವರ್ಧನ್ ಫ್ಯಾಮಿಲಿಗೆ ಆಗಿದೆ, ಅದೇ ಬಾಲಣ್ಣನ ಫ್ಯಾಮಿಲಿಗೆ ಆಗಿದೆ. ಸ್ಪಷ್ಟವಾಗಿ ಹೇಳ್ಕೊಳ್ಳೋದ ಇರುವಂಥ ಪರಿಸ್ಥಿತಿಯಲ್ಲಿದೆ. ಅಲ್ಲಿ ಒಂದು ಇದನ್ನು ಮಾತ್ರ ನಾನು ಹೇಳಬಲ್ಲೆ, ನನ್ನ ಸ್ವಂತ ಏನು ಗಣೇಶ್, ಹಾಂ ಸರ್, ಬಾಲಣ್ಣನ ಮಗ ಗಣೇಶ್ ನನಗೆ ತುಂಬ ಆತ್ಮೀಯ. ಏನಿದೆ ಅಣ್ಣ ಒಂದು ಗಳಿಗೆ ಬನ್ನಿ ಮಾತಾಡೋಣ, ಇಲ್ಲ ನಾನು ಮನೆಗೆ ಬರ್ತೀನಿ ಅಂತೇಳಿ ಮನೆಗೆ ಬಂದು ಮಾತಾಡೋದಲ್ಲೇ ಇದೆ. ಸ್ಟುಡಿಯೋದ ಅಭಿವೃದ್ಧಿ ಬಗ್ಗೆ ನನಗೆ ಫೋನ್ ಮಾಡೋದು, ಅಣ್ಣ ನನಗೆ ಇದು ಕ್ರಿಮೇಷನ್ ಇಲ್ಲಿ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಕಮಿಷನ್ ಆಗ್ತಾನೆ ಅಂತೇಳಿ ಅವ್ರಿಗೆ ಗೊತ್ತಿರಲಂತೆ. ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರೋರು ಸುದ್ದಿ ನೋಡಿದರು. ನನ್ನ ಸ್ಟುಡಿಯೋದಲ್ಲಿ ಕ್ರಿಮೇಷನ್ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ, ನನ್ನ ಹತ್ರ ಯಾರು ಕೇಳಲಿಲ್ಲ. ಸ್ಕೂಟರ್ ಹಿಡ್ಕೊಂಡು ಹೊರಟ್ಬಿಟ್ರು ನೋಡ್ಲಿಕ್ಕೆ ಏನಾಗ್ತಾ ಇದೆ ಅಂತೇಳಿ ಸ್ಟುಡಿಯೋ ಕಡೆ. ಹೌದೌದು. ಹಾಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಫೋನ್ ಬಂತು. ಯಾರು ಎತ್ತಿದ್ರೆ ಅಂಬರೀಷ್. ನೋಡಯ್ಯ, ಅವರ ಸ್ಟೈಲ್ ಇದೆಯಲ್ಲ, ನೋಡಯ್ಯ ಅಲ್ಲಿ ಕ್ರಿಮೇಷನ್ ಆಗ್ತಾಯಿದೆ, ಆಗಬೇಕು ಹೋಗ್ತಾ ಇದೆ, ಸೊ ನೀನು ಏನು ಡಿಸ್ಟರ್ಬ್ ಮಾಡಬೇಡ, ಏನೇ ಮಾತಾಡೋದಿದ್ದರೂ ಆಮೇಲೆ ಮಾತಾಡೋಣ ಅಂತ ಒಂದು ಮಾತು ಹೇಳಿದರು. ಸೊ ಕೈ ಕಟ್ಟಾಕೋದು ಗಣೇಶ್, ಸೈಲೆಂಟ್ ಆದರು. ಅಲ್ಲಿ ಕ್ರಿಮೇಷನ್ ಆಯಿತು. ಕ್ರಿಮೇಷನ್ ಆದಮೇಲೆ ನೆಕ್ಸ್ಟ್ ಏನು, ಅದು ಅಲ್ಲಿ ಒಂದು ಇದಾಗಬೇಕು, ಏನೋ ಸ್ಮಾರಕ ಆಗಬೇಕು, ಸ್ಮಾರಕದಾಗ ಆಗುತ್ತೆ. ಅದರ ಮಧ್ಯೆ ಏನಾಯ್ತು ಅಂದರೆ ಆ ಜಾಗ ಇದೆಯಲ್ಲ ಅಲ್ಲಿ ಸ್ಮಾರಕ ಆಗಬೇಕು ಅಂತ ತೀರ್ಮಾನ ಆದಾಗ ಬೇಲಿ ಹಾಕಿದ್ದಾರೆ. ಹೌದು, ಸರ್ಕಾರದ ಕಡೆಯಿಂದ ಬೇಲಿ ಹಾಕಿದ್ರು ಅಥವಾ ಗಣೇಶನ ಬೇಲಿ ಹಾಕಿ ಕೊಡಲಿಲ್ಲ. ಅವರು ಹೇಳಿದರು, ಏನಿದು ಬೇಲಿ ಹಾಕಿದ್ರು. ನಾವು ಒಂದು ದಿವಸ ಹೋಗಿದಾಗ ಕೇಳಿದೆ ಗಣೇಶ ಹತ್ರ, ಏನು ಬೇಲಿ ಹಾಕಿದ್ದಾರೆ ಅಂತ. ಇಲ್ಲಣ್ಣ 2 ಎಕರೆ ಜಾಗ ಕೊಡ್ತಾಯಿದ್ದಾರೆ, 1 ಎಕರೆಗೆ 1 ಕೋಟಿ ಕೊಡ್ತಾಯಿದ್ದಾರೆ, 2 ಕೋಟಿ ನಾನು ಏನು ಮಾಡಲಿ ಹೇಳಿ ಅಂತ ಹೇಳಿದ್ರು. ಏನೇನು ಮಾಡ್ಕೊಳ್ಳೋದು, ನಾವಿಬ್ಬರು ಕೂತು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದೆವು, ಪೆನ್ನಲ್ಲಿ ಪೇಪರ್ ಇಟ್ಕೊಂಡು. ಇಲ್ಲಿ ಸೈಡ್ನಲ್ಲಿ ಒಂದು ಜಾಗ ಸ್ಟುಡಿಯೋಕ್ಕೆ ಹೋಗಲಿಕ್ಕೆ, ಅಲ್ಲಿಂದ ಪೂರ್ತಿ ಸ್ಮಾರಕ ಲೈಬ್ರರಿ ಮ್ಯೂಸಿಯಂ ಎಲ್ಲ ಅಲ್ಲೇ. ಸೊ ಅದೊಂದು ಟೂರಿಸ್ಟ್ ಸ್ಪಾಟ್ ಆಗ್ತದೆ, ಜನ ಬಂದು ಹೋಗ್ತಾ ಇರ್ತಾರೆ. ಇದು ಸ್ಟುಡಿಯೋ, ಇಲ್ಲಿ ಒಂದು 15 ಫೀಟ್ ಇಲ್ಲಿ ಜಾಗ ಬಿಟ್ಬಿಡಿ, ಅದರೊಳಗೆ ಹೋದರೆ ಅಲ್ಲಿ ಇದು ಏನು ಅವರ ಸ್ಟುಡಿಯೋ ಇದೆಲ್ಲ ಇದೆ, ಅಲ್ಲಿ ಅದು ಅನುಕೂಲ ಮಾಡ್ಕೋಬೋದು. ಇಲ್ಲಿ 2 ಕೋಟಿ ಸಿಕ್ಕಿದರೆ ಅದನ್ನು ಅಲ್ಲಿ ಡೆವಲಪ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಸಲಹೆ ಮಾಡಿದರೆ ಒಪ್ಕೊಂಡಿದ್ರು.
ಸೊ ವೆರಿ ನೆಕ್ಸ್ಟ್ ವೀಕ್ ಅವರ ಸಂಬಂಧಿಕರು ಕೋರ್ಟಿಗೆ ಹೋಗ್ಬಿಟ್ರು. ಸಂಬಂಧಿಕರಿಂದ ಅಕ್ಕ ತಂಗಿರ ಅದೇ ಇರ್ತಾರೆ ಸಂಬಂಧ, ನನ್ನ ಇದು ಜಾಗ ನನ್ನ ಜಾಗ ಅಂತೇಳಿ ಅದಾಗೋಯ್ತು. ಅಷ್ಟರಲ್ಲಿ ಇವನಿಗೆ ಆಸೆ ಅವನ ಇದು ಹೊರಟೋಯ್ತು, ಇಂಟ್ರೆಸ್ಟ್ ಹೊರಟೋಯ್ತು ಗಣೇಶ್ಗೆ. ಒಂದು ದಿವಸ ಇದ್ದಕ್ಕಿದ್ದಾಗ ನನಗೊಂದು ಫೋನ್ ಬಂತು. ಶ್ರೀನಿವಾಸ್ ಮಾತಾಡ್ತಿದ್ದೇನೆ. ಯಾವ ಶ್ರೀನಿವಾಸ್? ಬಾಲಣ್ಣನ ಮಗ. ಯಾವ ಬಾಲಣ್ಣ? ನನಗೆ ಬಾಲಣ್ಣ ತುಂಬ ಜನ ಇದ್ದಾರೆ ಇವನು ಅಂತೇಳಿ. ನಟ ಬಾಲಣ್ಣ. ಏನು ಹೇಳಿದ್ದೆ ನಾನು, ತುಂಬ ಆರೋಗ್ಯದಲ್ಲಿ ಏರ್ಪೇರಾಗಿದೆ, ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದೆ, ಒಂದು ಗಳಿಗೆ ಬನ್ನಿ ಅಂತ ಹೇಳಿದ್ರು. ನಾನು ಹೋದರೆ ಅದು ಯಥಾ ಪ್ರಕಾರ ಆಸ್ಪತ್ರೆಯ ಸ್ಮೆಲ್ ಇರಲಿಲ್ಲ, ಅಲ್ಲಿ ಬರೀ ಗುಂಡಿನ ಸ್ಮೆಲ್ ಇತ್ತು. ಆತ ರಾತ್ರಿ ಇಡೀ ಡ್ರಿಂಕ್ ಮಾಡಿ ಪ್ರೆಸೆಂಟ್ ತಪ್ಪಿ ಬಿದ್ದಾನೆ. ಆಮೇಲೆ ತಿಳಿದು ಬಂದೇನೆಂದರೆ ಸುಧಾ ಚಂದ್ರನ್ ಅಂತ ನಟಿ, ಅವ್ರನ್ನ ಮದುವೆ ಆಗಿದ್ದಾರೆ. ಅವಳನ್ನು ಮೆಚ್ಚಿಸಬೇಕಾಗಿ ಆ ಜಾಗ 10 ಎಕರೆ ಜಾಗನ ಸೇಲ್ ಮಾಡಿಬಿಟ್ಟು ಚೆನ್ನೈಗೆ ಹೋಗಿದ್ದಾನೆ, ಅಲ್ಲಿ ಮಜೆ ಮಾಡ್ತಾ ಇದ್ದಾನೆ ಅಂತೇಳಿ ಗಣೇಶ್ ನನ್ನ ಹತ್ರ ಹೇಳಿರೋದು. ಅದು ಹಾಗೆ ತಿಳ್ಕೊಂಬಿಟ್ಟ ಆತ. ಆಮೇಲೆ ಅವರ ಮಗ ಕಾರ್ತಿಕ್, ಆತನ ಬಗ್ಗೆ ಹೇಳಿದ್ದಾರೆ ಗಣೇಶ್. ಮುಂದೆ ಎಲ್ಲ ಇವರೇ ನೋಡ್ಕೊಳ್ತಾರೆ ಇದರ ಬಗ್ಗೆ, ಯಾವುದು ಆ ಡೀಟೇಲ್ಸ್ ಇದೆಯಲ್ಲ, ಅಭಿಮಾನ ಸ್ಟುಡಿಯೋದೆಲ್ಲ ಅವನು ನೋಡ್ಕೊಳ್ತಾರೆ. ಜವಾಬ್ದಾರಿ ನಾನು ವಹಿಸ್ಬಿಟ್ಟಿದ್ದೇನೆ, ನಾನು ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದೆ ಅಂತ ಆತನ ಅಂತ ಹೇಳಿದ್ದಾನೆ. ಆಮೇಲೆ ಅವ್ರ ನಂಬರು ಕೊಟ್ಟಿದ್ದಾನೆ ಕಾರ್ತಿಕ್, ಮಾತಾಡ್ಕೊಂಡು ಬಂದಿದ್ದ, ನಾನು ಮಾತಾಡಿದ್ದೇನೆ ಅಂತ. ಇದೆಲ್ಲ ಆಯ್ತಲ್ಲ. ಇದ್ದಕ್ಕಿದ್ದಾಗೆ ಒಂದು ದಿವಸ ನಾನು ಊರಿಂದ ಬರ್ತಾ ಇರುವಾಗ ಆ ದಾರಿಯಲ್ಲಿ ಬಂದು ಗಣೇಶನ ಮಾತಾಡ್ಬಿಡು ಅಂತೇಳಿ ಅಲ್ಲೊಂದು ಬೋರ್ಡು ರೀಸೆಂಟಾಗಿ, ಹೌದು, ಇದು ಇಲ್ಲಿ ಇದನ್ನು ಶಿಫ್ಟ್ ಮಾಡಿದ್ದಾರೆ ಸ್ಮಾರಕನ ಮೈಸೂರಿಗೆ. ಅಭಿಮಾನಿಗಳು ಏನಿದ್ರು ಅಲ್ಲಿಗೆ ಹೋಗಿ, ಇಲ್ಲಿ ಏನು ಅದಕ್ಕೆ ಸಂಬಂಧಪಟ್ಟಿದ್ದು ಏನಿಲ್ಲ ಅಂತೇಳಿ ಬೋರ್ಡು. ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಒಬ್ಬ ದಡಿಯ ಬಂದ, ಸೆಕ್ಯೂರಿಟಿ, ಅವನು ಬಾಡಿ ಗಾರ್ಡ್ ಥರ ಇದ್ದಾನೆ, ಅಷ್ಟೇ ಹೈಟಲ್ಲೇ ಇದ್ದಾನೆ. ಬಂದು, ಸರ್ ನಾನು ಗಣೇಶ್ ಅವ್ರನ್ನ ನೋಡಬೇಕಿತ್ತು. ಯಾವ ಗಣೇಶ್? ಅದೇ ಇದು ಓನರ್ ಗಣೇಶ್, ಬಾಲಣ್ಣನ ಮಗ. ಅವ್ರು ತೀರ್ಕೊಂಡು ತಿಂಗಳುಗಟ್ಟಲೆ ಆಯಿತು ಅಂತ ಹೇಳ್ಬಿಟ್ರು. ನಂಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದನ್ನು ನಾನು ಫೇಸ್ಬುಕ್ಕಲ್ಲಿ ನ್ಯೂಸ್ ಮಾಡಿ ಅನೌನ್ಸ್ ಮಾಡಿದ್ದೆ ನಾನು. ಆ ಆಘಾತ ನನಗೆ ತಡ್ಕೊಳ್ಳಿಕ್ಕಾಗಿಲ್ಲ. ಬಂದು ಸೀರಿನ ಕಾರ್ನಲ್ಲಿ ಕೂತ್ಕೊಂಡ್ಬಿಟ್ಟೆ. ಮತ್ತು ಕಾರ್ತಿಕ್ಗೆ ಫೋನ್ ಮಾಡಿದೆ ಆತ ಎತ್ತಿಲ್ಲ, ಫೋನ್ ಎತ್ತಿಲ್ಲ. ಈಗ ಬರೋ ಸುದ್ದಿ ಪ್ರಕಾರ ಅವರು ಸಹಜ ಸಾವಲ್ಲ ಗಣೇಶದು, ಏನೋ ನಡೆದಿದೆ ಅಲ್ಲಿ ಅಂತ ಒಂದು ಗುಮಾನಿ ಶುರುವಾಗಿದೆ. ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ನನ್ನ ಗಮನಕ್ಕೆ ಬಂದಿರೋದು. ಅದು ಒಡೆದಾಕಿದ್ರು ಸ್ಮಾರಕ, ಅಲ್ಲಿ ಏನು ಕಟ್ಟಿದ್ದರೋ ಅದನ್ನು ಒಡೆದಾಕಿಬಿಟ್ಟಿದ್ದಾರೆ. ಈಗ ಗಲಾಟೆ ಶುರುವಾಗಿದೆ. ಸತ್ತಲ್ಲಿ ಕೂಡ ಬಿಡಿದ್ರು ಜನ. ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು? ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು? ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ಜೀವಂತ ಇರುವಾಗ ನಾನು ಖುದ್ದು ನನ್ನ ಹತ್ರ ಹೇಳಿದ್ರು, ವಿಷ್ಣುವರ್ಧನ್ ಹೇಳಿದ್ದಾರೆ, ಇಷ್ಟೆಲ್ಲ ತೊಂದರೆ ಆಗಿದೆ ಅಂತೇಳಿ. ಅದು ಬರೀಲಿಕ್ಕೆ ಕೊಟ್ಟೆ, ಯಾರ ಹತ್ರ ಹೇಳಬಾರ್ದು, ಎಲ್ಲೂ ಬರೀಬಾರ್ದು, ನಾನು ನನ್ನ ಆತ್ಮ ನಿವೇದನೆ ಮಾಡ್ಕೊಳ್ತಾ ಇರೋದು ಅಂತ ವಿಷ್ಣುವರ್ಧನ್ ಮಾತಾಡಿದ್ರು. ಇಷ್ಟೆಲ್ಲ ನಡೆದಿದೆ. ಈಗ ವಿಷ್ಣುವಿಗೆ ಜಾಗ ಇಲ್ಲ. ಅವರು ಬದುಕಿದ್ದಾಗಲೂ ಕೂಡ ಒಂಥರ ನೆಮ್ಮದಿ ಇರಲಿಲ್ಲ. ಈಗ ಅವರು ಸತ್ತ ಮೇಲೂ ಕೂಡ ಅವರ ಫ್ಯಾಮಿಲಿಗಾಗಿರ್ಬೋದು ಒಂದು ನೆಮ್ಮದಿ ಇಲ್ಲ. ಆದರೆ ಅವ್ರ ಫ್ಯಾಮಿಲಿಯವ್ರು ಪ್ರತಿಯೊಬ್ಬರು ಹೇಳ್ತಿದ್ರು ಮೈಸೂರಲ್ಲೇ ಸ್ಮಾರಕ ಮಾಡಬೇಕು, ಅದವ್ರ ಹುಟ್ಟೂರು, ಅಲ್ಲೇ ಮಾಡ್ತೀವಿ ಅಂತ. ಇದು ಗೌರ್ಮೆಂಟ್ ಏನೋ ಇನ್ವಾಲ್ವ್ಮೆಂಟ್ ಇತ್ತ ಸರ್? ತಪ್ಪಿತ್ತ ಅಥವಾ ಅಂಬರೀಶ್ ಅವರೇ ಮಾಡಿಲ್ಲ? ಗೌರ್ಮೆಂಟ್ ಇದೆಲ್ಲ, ಆ ಗೌರ್ಮೆಂಟ್ ಮನಸ್ಸು ಮಾಡ್ತಾ ಇತ್ತು, ಅದು ಜಾಗ ತೊಗೋಬೋದಿತ್ತು. ಲೀಸಿಗೆ ಕೊಟ್ಟಿರೋ ಜಾಗ ಅದು. ಹೌದು, ಸ್ಟುಡಿಯೋ ಮಾಡಬೇಕು. ಆಮೇಲೆ 10 ಎಕರೆ ಮಾರಿದ್ನಲ್ಲ, ಅದು ಆ ಮಾರಿ ಅದರ ಡೆವಲಪ್ಮೆಂಟ್, ಇದು ಈ ಸ್ಟುಡಿಯೋದ 10 ಎಕರೆ ಜಾಗದ ಡೆವಲಪ್ಮೆಂಟಿಗೆ ಯೂಸ್ ಮಾಡ್ತಾರೆ ಅಂತೇಳಿ ಮಾಡಿರೋದು. ಅವರು ಪರ್ಮಿಷನ್ ಕೊಟ್ಟಿರೋದು ಸೇಲ್ ಮಾಡಲಿಕ್ಕೆ. ಈಗಲೂ ಅಷ್ಟೇ, ಸೇಲ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಅದು ಗೌರ್ಮೆಂಟ್ ಜಾಗ. ಅದು ಯಾವತ್ತೂ ಬೇಕಿದ್ರೂ ಗೌರ್ಮೆಂಟ್ ತೊಗೋಬೋದು. ತೊಗೊಳ್ಳಿಲ್ಲ ಸರ್ ಗೌರ್ಮೆಂಟ್? ಇಲ್ಲ. ಈಗ ಇನ್ನೇನಾಗ್ತದೆ ನೋಡ್ಬೇಕು, ಅಷ್ಟೇ ಕಾದು ನೋಡಬೇಕು. ಓಕೆ ಸರ್, ಇವಾಗ ಜಿಮ್ಮಿಗಲ್ಲು ಈ ಸಿನಿಮಾ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ಹಾಗೇನೆ ಈ ಸಿನಿಮಾಕ್ಕೂ ಮೀರಿ ಎಷ್ಟೋ ಕಾಂಟ್ರವರ್ಸಿಗಳು. ಹೌದು, ಅದು ಜಿಮ್ಮಿಗಲ್ಲು ಟೈಟ್ಲ್ ಇದೆಯಲ್ಲ, ಗಲ್ಲು. ಹೌದು, ಜನಗಳೇ ಸೇರಿಕೊಂಡು, ಅಥವಾ ಯಾರು ಆ ಗಲ್ಲಿಗೆ ಹಾಕಿದ್ದು ವಿಷ್ಣುವರ್ಧನ್ ಅಂತ ಹೇಳಿ ಸಾಧಲ್ಲ. ಸತ್ತ ಮೇಲೆ ಕೂಡ ಗಲ್ಲಿನ ದಾರಿಯಲ್ಲೇ ಹೋದ್ದು ನಿಜ. ಅದಕ್ಕೆ ನಾಯಕ, ದುರಂತ ನಾಯಕ ಅಂತ ನಾವು ವಿಷ್ಣುವರ್ಧನಿಗೆ ಹೇಳ್ತಾರೆ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ. ದೇವ ಮಂದಿರದಲ್ಲಿ ದೇವರು. ಆದರೂ ವಿಷ್ಣುವರ್ಧನ್ ಅವರು ಎಷ್ಟೋ ಕೋಟಿ ಅಭಿಮಾನಿಗಳಿಗೆ ಒಂದು ಪ್ರೇರಣೆ ಆಗಿದ್ದಾರೆ ಸರ್. ಅವರ ಒಂದು ನಡ್ಕೊಳ್ತಿದ್ದ ರೀತಿ ಆಗಿರ್ಬೋದು, ಅವರ ಆಧ್ಯಾತ್ಮಿಕ ಒಲವಾಗಿರ್ಬೋದು, ಎಷ್ಟೋ ಜನಕ್ಕೆ ಪ್ರೇರಣೆ ಆಗಿದೆ ಅಂತ ಹೇಳ್ತಾ
ಡಾಕ್ಟ್ರೇ, ಬಹಳಷ್ಟು ಕಾಂಟ್ರವರ್ಸಿಗಳ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ಸಿನಿಮಾ ಬಗ್ಗೆ ಕೂಡ ಮಾತಾಡಿದ್ವಿ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಈ ಸಂಚಿಕೆ ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ ಡಾಕ್ಟ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ನಮ್ಮ ಇವತ್ತಿನ ಸಂಚಿಕೆ ಡಾಕ್ಟರ್ ಸಿನಿಮಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾ ಒಟ್ಟಿಗೆ ನಾನು ಡಾಕ್ಟರ್ ಇಬ್ಬರು ಮತ್ತೆ ಬರ್ತೀವಿ ನಿಮ್ಮ ಮುಂದೆ ಅಂತ ಹೇಳ್ತಾ, ನೀವು ನೋಡ್ತಾ ಇರಿ NKR TV ಕನ್ನಡ, ಅಣುವಿನಲ್ಲೂ ಕನ್ನಡತನ. ನಮಸ್ಕಾರ.